ಸರ್ ಈಗ ಸೆಕೆಂಡ್ ಮೂವಿ ಫ್ಯಾಷನ್ ಆಗಿಬಿಟ್ಟು ನಿಮ್ಗೊಂದು ಗೊತ್ತು, ನಾನು ಅಹಂಕಾರದಲ್ಲಿ ಹೇಳ್ತಾ ಇಲ್ಲ, ನಾನು ಯಾವ ಟ್ರೆಂಡ್ನು ಫಾಲೋ ಮಾಡಲ್ಲ. ಏನು ಹೇಳಿ, ಅದು ಮಾಡಿದರೆ ನಾವು ಮಾಡಬೇಕು ಆ ಥರ ಅಲ್ಲ. ನೀವು ಪಿಕ್ಚರ್ ನೋಡ್ರ ಮೇಲೆ ನಿಮ್ಗೇನಾರ ಬೇಕು ಅಂತ ಹೇಳಿ ಸಿನಿಮಾ ನೋಡಿ, ಅವಾಗ ನಾನು ಮಾಡ್ತೀನಿ. ಇನ್ನೊಂದು ತಾವೀಗ ಹಿಂದೆ ಕುಟುಂಬ ಗೌರಮ್ಮ ಅಂತ ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿಗಳು ಮಾಡ್ತಾ ಇದ್ರು, ಯಾಕೆ ಅಂತ ಮೂವಿಗಳು ಬರ್ತಾ ಇಲ್ಲ ಉಪೇಂದ್ರ ಅವರು? ಆಲ್ರೆಡಿ ಮಾಡಿದ್ದೀನಲ್ಲ. ಮತ್ತೆ ಅಲ್ಲ ಆಮೇಲೆ ಏನ್ರಿ ಅದನ್ನೇ ಮಾಡ್ತೀರಾ ಅಂತೀರಾ? ಇವಾಗಿನ ಟ್ರೆಂಡ್ ಪ್ರಕಾರ ಹೋಗ್ತಾ ಇದೆ ಸಿನಿಮಾಗಳು, ಮತ್ತೆ ಆ ತರ ಮೂವಿಗಳು ಯಾಕೆ ಬರ್ತಾ ಇಲ್ಲ? ಇಲ್ಲ, ಬರ್ತಾ ಇದ್ದಾವೆ. ಈಗೆಲ್ಲ ಬರೀ ಉಪೇಂದ್ರ ಅವರಿಂದ ಸರ್, ನನ್ನಿಂದ ಒಂದು ಫ್ಯಾಮಿಲಿ ಪಿಕ್ಚರ್ ಬೇಕು ಖಂಡಿತ. ಹಂಗ ನಾಳೆ ನೆಕ್ಸ್ಟ್ ನೋಡಿ, ಇಲ್ಲೇ ಪ್ರೊಡ್ಯೂಸರ್ ಇದ್ದಾರೆ, ಅಪ್ಲಿಕೇಶನ್ ಹಾಕೋಣ, ಒಂದು ಫ್ಯಾಮಿಲಿ ಪಿಕ್ಚರ್. ಅದು ಸದ್ಯಲ್ಲೇ ಗೊತ್ತಾಗುತ್ತೆ, ಎಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದು ವಾರದಲ್ಲಿ ಎಲ್ಲ ಅನೌನ್ಸ್ ಮಾಡ್ತಾರೆ. ಅದೇ ಆಲ್ ಓವರ್ ಇಂಡಿಯಾ, ಹೊರಗಡೆನೂ ರಿಲೀಸ್ ಆಗ್ತಾ ಇದೆ, ಓವರ್ಸೀಸು ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.